ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳೇ, ಇವತ್ತಿನ ದಿನ ತಾವು ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದ್ದೀರಿ ಅಂತೇಳಿ ಕೇಳಲ್ಪಟ್ಟೆ ಇಷ್ಟು. ಇದರಲ್ಲಿ ತಾವು ಮುಖ್ಯವಾಗಿ 5 ಬೇಡಿಕೆಗಳನ್ನು ನಮೂದು ಮಾಡಿ ಕೊಟ್ಟಿದ್ದೀರಾ ತಮ್ಮ ಒತ್ತಾಯದ ಬಗ್ಗೆ. ಅದರಲ್ಲಿ ಪ್ರಮುಖವಾಗಿ ಈ ತಮ್ಮದೇನು ಜೆನ್ಯೂನ್ ಬೇಡಿಕೆಗಳು ಕೆಲವೊಂದು ಇದ್ದಾವೆ, ಅದ್ರ ಬಗ್ಗೆ ಅಂತೂ ನಾವು ಶ್ರಮ ಪಡ್ತೀವಿ, ಅದ್ರ ಬಗ್ಗೆ ಸ್ಪಂದಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಉಳಿದಂಥ ಬೇಡಿಕೆಗಳು ಕೆಲವೊಂದು ನಮ್ಮ ಮಂಡಳಿ ವತಿಯಿಂದ ಡಿಸೈಡ್ ಆಗುವಂಥ ಮಂಡಳಿಯ ಬೋರ್ಡಿಂದ ಡಿಸೈಡ್ ಆಗಬೇಕಾಗಿರುವಂಥದ್ದು, ಇದನ್ನು ಕಳಿಸ್ಕೊಡ್ತೇವೆ. ಅದರಲ್ಲಿ ಪ್ರಮುಖವಾಗಿ ಮಾಸಿಕ ಪಿಂಚಣಿ ಇರ್ಬೋದು, ಮತ್ತು ESI ಸೌಲಭ್ಯ ಇರ್ಬೋದು, ಅವೆಲ್ಲ ಪ್ರಮುಖವಾಗಿ ಎಲ್ಲ ವರ್ಕರ್ಸಿಗೆ ಬೇಕಾಗಿರುವಂಥ ಅಸಂಘಟಿತ ಕಾರ್ಮಿಕರ ವ್ಯಾಪ್ತಿಯಲ್ಲಿ ಬರುವಂಥ ಕಟ್ಟಡ ಕಾರ್ಮಿಕರಿಗೆ ಬೇಕಾಗಿದೆ. ಇದನ್ನು ನಾವು ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಸಹಾಯಧನ ಬಿಡುಗಡೆ ಮಾಡೋದು ವಿಳಂಬ ಮಾಡದೆ ಬಿಡುಗಡೆ ಮಾಡಬೇಕು ಅಂತೇಳಿ ಒಂದು ಇದನ್ನು ಕೊಟ್ಟಿದ್ದೀರಾ. ಅದರಲ್ಲಿ DBTಗೆ ಸಂಬಂಧಪಟ್ಟಂತೆ ಈಗ ಎಲ್ಲ DBT ಮುಖಾಂತರ ಆಗ್ತಾಯಿದೆ. ಸೊ DBTಯಲ್ಲಿ ಕೆಲವೊಂದು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಏನಂತಂದರೆ ಕೆಲವೊಬ್ಬರು ಮ್ಯಾಪಿಂಗ್ ಆಗದೇ ಇರುವ ಕಾರಣದಿಂದಾಗಿ ಆಗ್ತಾಯಿಲ್ಲ. ಸೊ ಆದಷ್ಟು ತಾವು ಸಹ ಎಲ್ಲರಿಗೂ ಇದ್ರ ಬಗ್ಗೆ ಮನವರಿಕೆ ಮಾಡಬೇಕು. ಆದಷ್ಟು ಆಧಾರ್ ಲಿಂಕ್ ಮಾಡ್ಕೊಂಡು ಮ್ಯಾಪಿಂಗ್ ಎಲ್ಲ ಮಾಡ್ಕೊಂಡು ಬ್ಯಾಂಕ್ ಅಕೌಂಟು ಮತ್ತು ಫೋನ್ ನಂಬರು, ರನ್ನಿಂಗಲ್ಲಿರುವಂಥ ಫೋನ್ ನಂಬರು, ಆಮೇಲೆ ಅಕೌಂಟ್ ಚಾಲ್ತಿಯಲ್ಲಿರುವಂಥ ಅಕೌಂಟು ಎಲ್ಲ ಲಿಂಕ್ ಮಾಡಿ ಇದನ್ನು ಮಾಡಿದ್ರೆ ಇಮಿಡಿಯೇಟ್ಲಿ ಕೆಲವೊಂದು ರಿಸಾಲ್ವ್ ಆಗಿದೆ. ಅಂಥದ್ದೇನಾದ್ರು ಸಮಸ್ಯೆಗಳು ಬಂದರೆ, ವಿಳಂಬ ಆಗ್ತಾಯಿದೆ ಅಂತ ಏನೋ ಸಮಸ್ಯೆ ಬಂದರೆ ನಮಗೆ ಒಂದು ಪರ್ಟಿಕ್ಯುಲರ್ಲಿ ಒಂದು ಆನ್ಲೈನ್ದಲ್ಲೂ ತಾವು ರೇಸ್ ಮಾಡ್ಬೋದು ಇಶ್ಯೂನ. ಇಲ್ಲ ನಮ್ಮ ಇವರಲ್ಲಿ ಫೀಲ್ಡ್ ಇನ್ಸ್ಪೆಕ್ಟರ್ ಅಂತ ಹೊಸದಾಗಿ ನೇಮಕಾತಿ ಮಾಡಿದ್ದಾರೆ, ಅವರಿಗೆ ಅಪ್ಲಿಕೇಶನ್ ಕೊಟ್ಟರೆ ಅವರು ನಮಗೆ ಫೈಲ್ ಪುಟಪ್ ಮಾಡ್ತಾರೆ. ನಾವು ಇಲ್ಲಿನ ಮಂಡಳಿಗೆ ಮಾತಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಸೊ ಇದು ತಮ್ಮ ಏನು ಬೇಡಿಕೆಗಳಿದೆ ಪತ್ರ, ಅದನ್ನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು CO ಸಾಹೇಬರಿಗೆ ಕಳಿಸ್ತೀವಿ ಅಂತ ಥ್ಯಾಂಕ್ ಯು. ಧನ್ಯವಾದ ಸರ್. ಇದು ಸೀಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಟೈಮ್ನಲ್ಲಿ ಯಾವ ಅಕೌಂಟ್ ಇದೆ, 2 ಅಕೌಂಟ್. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಯಾವುದು ಪೆನ್ಷನ್ದು ಹೊಸದಾಗಿ ಮೆಸೇಜ್ ಬರಬೇಕು ಅಂತ ಕೆಲವೊಂದು ಎಲ್ಲ ಮೆಸೇಜ್ ರೂಪದಾಗ ಬರ್ತಾ ಇದ್ದಾರೆ. ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಬೇಕು ವರ್ಕರ್ಸ್. ಯಾಕಂತಂದರೆ ರಿಜೆಕ್ಟ್ ಆಗಿರುತ್ತೆ, ಅವರು ರಿಜೆಕ್ಟ್ ಆಗಿರೋ ಮೆಸೇಜ್ ಹೋಗಿರುತ್ತೆ, ಬಟ್ ಅವ್ರು ನೋಡಿರೋದು 1 ತಿಂಗಳ ಒಳಗಡೆ ಅಪ್ಲಿಕೇಶನ್ ಮೇಲ್ಮನೆ ಅಪ್ಲಿಕೇಶನ್ ಆಗ್ತದೆ. 1 ತಿಂಗಳ ಮೇಲ್ಗಡೆ ಬಂದುಬಿಟ್ಟಾಗ ಅದನ್ನು ಯಾರು ಏನು ಮಾಡಲಿಕ್ಕಿಲ್ಲ. ಕಾಯ್ದೆಯಲ್ಲಿ 1 ತಿಂಗಳ ಒಳಗಡೆ ಅಂತ. ಮತ್ತು ಎಲ್ಲ ಮೇಲ್ಮನೆ ಅಪ್ಲಿಕೇಶನ್ ಈಗ ಆನ್ಲೈನ್ದಲ್ಲಿ ಸಲ್ಲಿಸಿದೆ. ತಾವು ಅದ್ರ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ಕೇಸ್ ವರ್ಕರ್ ಕಡೆ ಕೇಳ್ಕೊಳ್ಳಿ, ಇವ್ರದ್ದಲ್ಲ ಎಕ್ಸಿಕ್ಯೂಟಿವ್ಸ್ ಕಡೆ ಮಂಜುನಾಥ್ ಆಗಿರ್ಬೋದು ಅಥವಾ ವಿಜಯ ಆಗಿರ್ಬೋದು. ಅಪ್ಲಿಕೇಶನ್ ಆನ್ಲೈನ್ದಲ್ಲೇ ಫೈಲ್ ಮಾಡಬೇಕು, ಮೇಲ್ಮನೆ ಅಪ್ಲಿಕೇಶನ್. ಯಾಕಂದರೆ ಈಗ ಆಫ್ಲೈನ್ ಮೇಲ್ಮನೆ ಅಪ್ಲಿಕೇಶನ್ ಇದು ಒಂದು ಹೊಸದಾಗಿ ಇದು ಆಗಿದೆ. ಮುಂಚೆ ಆಫ್ಲೈನ್ ಇತ್ತು ಮೇಲ್ಮನೆ, ಫಿಸಿಕಲ್ ಕಾಪಿ ತೊಗೊಳ್ತಿತ್ತು. ಈಗೆಲ್ಲ ಆನ್ಲೈನ್ದಲ್ಲಿದೆ. ಯಾಕಂದರೆ ಆನ್ಲೈನ್ದಲ್ಲಿ ಆಟೋಮೆಟಿಕ್ಲಿ ಅಲ್ಲಿ ಹೋಗುತ್ತೆ. ಸೊ ಆನ್ಲೈನ್ದೆಲ್ಲ ಇತ್ತಪ್ಪ ಅಂತಂದರೆ ಇವನ್ DBT ಮಾಡಲಿಕ್ಕೂ ಈಸಿ ಆಗುತ್ತೆ. ಪೆನ್ಷನ್ಗೆ ಮಾತ್ರ 1 ತಿಂಗಳಿದೆ ಸರ್ ಮೇಲ್ಮನೆ. ಎಲ್ಲದಕ್ಕೂ ಮೇಲ್ಮನೆ ಒಂದೇ ತಿಂಗಳ ಒಳಗಡೆ ಅಪ್ಲಿಕೇಶನ್. ರಿಜೆಕ್ಟ್ ಇವತ್ತಾಯ್ತಪ್ಪ ಅಂದರೆ ಇಮಿಡಿಯೇಟ್ಲಿ 1 ತಿಂಗಳ ಒಳಗಡೆ ಆಗ್ತದೆ. 30 ದಿವಸ, 1 ತಿಂಗಳೂ ಅಲ್ಲ 30 ದಿವಸ. ಅಂದರೆ 30 ದಿವಸ ಇದ್ದರೆ 1 ತಿಂಗಳು ಆಗ್ತದೆ, 30 ದಿವಸ. ಇಂಥವೆಲ್ಲ ಮಾಹಿತಿಗಳ ಕೊರತೆ ಇರೋದ್ರಿಂದ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ. ರಿಜೆಕ್ಟ್ ಆಗಿ 1 ತಿಂಗಳಾದರೂ ಕೂಡ ನೋಡ್ಕೊಂಡಿರಲ್ಲ, ಕೆಲವು ಹೋಗಿರಲ್ಲ. ಅವಾಗ ಬಂದು ತೋರಿಸ್ತಾರೆ ಸರ್ ಏನಾಗಿದೆ ಅಂತ. ಅವಾಗ ನೋಡಿದಾಗ ರಿಜೆಕ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕಿದಾಗ ಒಂದು ನಂಬರ್ ತೊಗೊಳ್ಬೇಕು. ಆ ನಂಬರ್ ಅವ್ರು ಯಾರು ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ ಅವ್ರ ಕಡೆಯಿಂದ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರ್ಬೋದು ಸರ್. ಅದೊಂದು ಮಾಡ್ತೀವಿ ಸರ್. ಪೆನ್ಷನ್ ಸ್ವಲ್ಪ ಪೆಂಡಿಂಗ್ಸ್ ಇರೋ ಸ್ವಲ್ಪ ಓಕೆ 100% ಮುಖ್ಯವಾಗಿ ಇದು ಸ್ಕಾಲರ್ದು SOC ಪೋರ್ಟಲ್ ತೆಗೆದಾಕ್ಬೇಕು ಸರ್. ಯಾಕಂದರೆ ಈ ಕೆಲವರು ಈಗ ಸೇವಾ ಸಂಘದಲ್ಲಿ ಏನು ಮಾಡ್ತಾರೆ ಅಂದರೆ SSP ಅವರು ಸ್ಕೂಲ್ ಇರೋದು ಹಾಕ್ಬಿಡ್ತಾರೆ, ಕಟ್ಟಡ ಕಾರ್ಮಿಕರದ್ದು ಹಾಕೋದೇ ಅಲ್ಲ ಇರೋದು. ಈಗ ಅದು ಆಟೋಮೆಟಿಕ್ ಆಗಿ ಸುಮಾರು ಜನ ರಿನ್ಯೂವಲ್ ಆಗಿಲ್ಲ ಸರ್. ಕೆಲವರು ಆಟೋಮೆಟಿಕ್ ಆಗಿದೆ, ಅದು ಆಟೋಮೆಟಿಕ್ ರಿನ್ಯೂವಲ್ ಆಗ್ತಾಯಿದೆ, ಆದರೆ ಅಮೌಂಟ್ ಬರ್ತಾಯಿಲ್ಲ. ನೆಕ್ಸ್ಟ್ ಇಯರ್ ಹಾಕೋಕೆ ಹೋದರೆ ಅದು ಅವರಿಗೆ ಹಾಕೋಕ್ಕೆ ಅವಕಾಶನೇ ಇಲ್ಲ. ಈ ಥರದ ಹಾಗಾಗಿ ವೆಬ್ಸೈಟ್ನಲ್ಲೇ ಅವಕಾಶ ಮಾಡಿಕೊಟ್ರೆ ಒಂದೇ ಇರೋದಿಲ್ಲ, ಎಲ್ಲರೂ ಈಸಿ ಆಗುತ್ತೆ. ಮತ್ತು ನಮಗೂ ಸಂಘಟನೆಯವ್ರಿಗೂ ಅದನ್ನು ಏನು ಮೇಂಟೈನ್ ಮಾಡೋಕ್ಕೆ ನಮಗೂ ಈಸಿ ಆಗುತ್ತೆ ಸರ್. SSP ಎಲ್ಲ ಬಂದಿರೋದ್ರಿಂದ ನಾವು ಅವ್ರಿಗೆ ಏನು ಹೇಳೋಕ್ಕಾಗ್ತಾಯಿಲ್ಲ ಕಾರ್ಮಿಕರಿಗೆ. ಅಲ್ಲಿ SSP ಪೋರ್ಟಲ್ದ ಬಗ್ಗೆ ಏನು ಸಮಸ್ಯೆ, ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂತ ಇದರಲ್ಲಿ. ಅಂದರೆ ಸರ್ ಅದ್ರಲ್ಲಿ ಹಾಕಿದರೆ ಅದು ಬಂದಿದೆ ಇಲ್ಲ ಅಂತ ಗೊತ್ತೇ ಆಗಲ್ಲ ಸರ್ ನಮಗೆ. ಇಲ್ಲ, ಅದನ್ನು ನೀವು ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನು ನೀವು ಫಾರ್ವರ್ಡ್ ಮಾಡ್ತಿದ್ವಲ್ಲ, ಓಕೆ, ಅದಕ್ಕೊಂದು ಸಪ್ರೇಟ್ ಮಾಡಿ ಕೊಡ್ತೀವಿ ಸರ್. SSP ಪೋರ್ಟಲ್ಗೆ ಇವತ್ತೇ ಕೊಡಿಲ್ಲ ಅದ್ರಲ್ಲಿ ಬರ್ದು ಕೊಟ್ಬಿಡ್ಬೋದು.
ಅವೆಲ್ಲ ಮತ್ತೆ ಬರೆಯೋಕ್ಕಾಗಲ್ಲ. ಈಗ ಇನ್ನೊಂದು ವಿಚಾರ, ಈಗ ಈ ಸ್ಕಾಲರ್ಶಿಪ್ ಈಗ ಏನು ಇನ್ಕಮ್ ಇದು ಮಾಡಿದಾರಲ್ಲ, ಇನ್ಕಮ್ ಕನ್ಸಿಡರ್ ಮಾಡ್ತಿದ್ದಾರೆ ಸರ್. ಎಷ್ಟು ಇನ್ಕಮ್ ಕನ್ಸಿಡರ್ ಮಾಡ್ತಾರೆ? ಇನ್ಕಮ್ 31,000 ಇದೆ ಮಾತ್ರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೊಸ ಇದಾಗಿದೆ. ಆದೇಶ ಇದು ಮಾಡಿದ್ದಾರೆ. ಆದರೆ ಇಲ್ಲಿ ತಹಸೀಲ್ದಾರ್ ಅವ್ರು ಏನು ಕೊಡ್ತಾರೆ 60,000 ಒಳಗೆ ಲಕ್ಷದವರೆಗೆ ನಾರ್ಮಲ್ ಅಂತಾರೆ, 70-80 ಸಾವಿರವರೆಗೆ ನಾರ್ಮಲ್ ಅಂತಾರೆ ಸರ್. ಸೊ ಎಲ್ಲೋ ಒಂದು ಕಡೆ ಇದು ಕಾರ್ಮಿಕರಿಗೆ ಮತ್ತೆ ಮೋಸ ಆಗುತ್ತೆ ಅಂತ ಎಲ್ಲೋ ಒಂದು ಅರ್ಜಿ ಹಾಕಿದ್ರೆ ನಿಮ್ದು ಇನ್ಕಮ್ ಕನ್ಸಿಡರ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಅದೊಂದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅದು ಸ್ವಲ್ಪ ಅದ್ರ ಬಗ್ಗೆ ಚೆಕ್ ಮಾಡ್ತಿದ್ವಿ. ಅದಕ್ಕೆ ಬೇಕಿದ್ರೆ ಒಂದು ಗಮನಕ್ಕೆ ಕೂಡ ಓಕೆ, ಅದ್ರ ಡೀಟೇಲಾಗಿ ಏನಾದ್ರು ಬೇರೆ ಏನಿದೆ ಅದನ್ನು ನೋಡೋಣ. ಉಳಿದಂತೆ ಬೇರೆದೇನು ಪರ್ಟಿಕ್ಯುಲರ್ಲಿ ಏನೋ ಇಂಡಿವಿಜುವಲ್ ಇದು ಇದೆ, ಅದ್ರ ಬಗ್ಗೆ ಸಕ್ಷಮ ಇದೆಲ್ಲ ಇದನ್ನು ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಕಾಯಕ ಜೀವಿ ಕಟ್ಟಡ ಕಾರ್ಮಿಕ ಸಂಘಟನೆ ಹೋರಾಟ ಯಶಸ್ವಿಯಾಗಲಿ. ಅಲ್ಲಿ